ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಇದ್ಕಿದ ಅವರೆ ಬೇಳೆಯ ಅಕ್ಕಿ ರೊಟ್ಟಿ. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನ ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅತಿ ಹೆಚ್ಚು ಆರೋಗ್ಯಕರವಾದಂತಹ ರೆಸಿಪಿ. ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುವಂತಹ ಪದಾರ್ಥ ಕೂಡ ಇದು ಹೌದು. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಈಸಿಯಾಗಿ ಇದನ್ನು ಮಾಡಬಹುದು ಅಂದರೆ ಇದನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೂ ಕೂಡ ಇದನ್ನು ನಾವು ಪ್ರಿಪೇರ್ ಮಾಡ್ಬೋದು. ಸೊ ಮೊದಲಿಗೆ ನಾವು ಇದಕ್ಕೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು 200 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಅಂದರೆ ಒಂದು ಬೌಲಷ್ಟು ಅಳತೆ ಮಾಡಿ, ನಿಮಗೆ ಯಾವ ಬೌಲಲ್ಲಿ ಅಳತೆ ಬೇಕೋ ಅದರಲ್ಲಿ ಹಾಕ್ಕೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂತಹ ಈರುಳ್ಳಿ ಒಂದು 5ರಿಂದ 6 ಮತ್ತು ಒಂದು ಬೌಲಷ್ಟು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಸಬ್ಸಿಗೆ ಸೊಪ್ಪು ಮತ್ತು ಕಾಲು ಭಾಗದಷ್ಟು ಕ್ಯಾರೆಟ್ ತುರಿ ಹಾಕ್ಕೊಂಡು ಹಸಿ ಕೊಬ್ಬರಿ ತುರಿನ ಈ ಥರ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಕೋಬೇಕು, ಒಂದು ಕಾಲು ಭಾಗದಷ್ಟು. ನೆಕ್ಸ್ಟು ಒಂದು ಬೌಲಷ್ಟು ಇದ್ಕಿದ ಅವರೆ ಬೇಳೆನ ಹಾಕ್ಕೋಬೇಕು. ಇದನ್ನು ಒಂದು ವಿಷಲಷ್ಟು ಕುಕ್ಕರಲ್ಲಿ ಕೂಗ್ಸಿಟ್ಕೋಬೇಕು. ನೆಕ್ಸ್ಟು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಓಂಕಾಳು ಅಜ್ವಾಯಿನ ಅಂತಾರಲ್ಲ ಅದನ್ನು ಹಾಕ್ಕೊಂಡು, ನೆಕ್ಸ್ಟು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಇಷ್ಟು ಪದಾರ್ಥನ ಹಾಕ್ಕೊಂಡು ಫಸ್ಟಿಗೆ ಇಷ್ಟು ಪದಾರ್ಥನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ನೀರನ್ನು ಹಾಕ್ದೇ ಫಸ್ಟ್ ಇಷ್ಟು ಪದಾರ್ಥನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಪದಾರ್ಥನೂ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ನೀವು ಅವರೆ ಬೇಳೆಯನ್ನು ಜಸ್ಟ್ ಒಂದೇ ಒಂದು ವಿಷಲು ಕುಕ್ಕರಲ್ಲಿ ಕೂಗಿಸ್ಕೋಬೋದು, ಅಥವಾ ನೀವು ಹಾಗೇ ಡೈರೆಕ್ಟಾಗಿ ಕೂಡ 5ರಿಂದ 10 ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೋಬೇಕು. ಸೊ ಬೇಯಿಸೋದ್ರಿಂದ ಏನಾಗುತ್ತೆ, ಇದನ್ನು ಡೈರೆಕ್ಟಾಗಿ ನಾವು ಈ ಥರ ರೊಟ್ಟಿಯ ಥರ ಬೇಯಿಸೋದ್ರಿಂದ ಈ ಅವರೆಕಾಳು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೆಂದಿರುತ್ತೆ. ಇಲ್ಲ ಅಂದರೆ ನೀವು ಹಸಿದೆ ಹಾಕ್ಕೊಂಡಾಗ ಏನಾಗುತ್ತೆ, ಆ ಅವರೆಬೇಳೆ ಬೇಯಲ್ಲ. ಸೊ ನೋಡಿ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀರನ್ನು ಒಂದೇ ಸರ್ತಿ ಹಾಕಿ ಕಲಿಸ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬೇಕು. ಈ ಅವರೆಬೇಳೆಯಲ್ಲಾಗಿರ್ಬೋದು, ಈ ಅಕ್ಕಿ ರೊಟ್ಟಿಯಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿನ ಕೊಬ್ಬಿನ ಅಂಶನ ಕಡಿಮೆ ಮಾಡುತ್ತೆ. ನೋಡಿ ಈ ಥರ ನೀಟಾಗಿ ಗಟ್ಟಿಯಾಗಿ ಕಲಸಿದ್ಮೇಲೆ ನೆಕ್ಸ್ಟು ಒಂದು ಬಟರ್ ಪೇಪರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೆಕ್ಸ್ಟ್ ಈಗ ಮಾಡಿರ್ತಕ್ಕಂತಹ ಹಿಟ್ಟಿದೆಯಲ್ಲ ಆ ಹಿಟ್ಟನ್ನು ಸ್ವಲ್ಪ ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಇದ್ರ ಮೇಲೆ ನೀಟಾಗಿ ತಟ್ಟಬೇಕು. ನೀವು ಯಾವಾಗಲೂ ಅಷ್ಟೇ ಈ ಹಿಟ್ಟನ್ನು ಕಲಸಿದ ತಕ್ಷಣವೇ ಈ ಥರ ನೀವು ತಟ್ಟಬೇಕು. ನೀವು ಇದನ್ನು ಸ್ವಲ್ಪ ಹೊತ್ತು ಬಿಡೋದ್ರಿಂದ ಏನಾಗುತ್ತೆ, ಈ ಈರುಳ್ಳಿಯಲ್ಲಿರ್ತಕ್ಕಂಥ ನೀರಿನ ಅಂಶ ಬಿಟ್ಕೊಂಡಾಗ ಆ ಹಿಟ್ಟು ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಯಾವುದೇ ತರಹದ ಈ ಥರದ ಅಕ್ಕಿ ರೊಟ್ಟಿಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಈರುಳ್ಳಿನ ಯೂಸ್ ಮಾಡಿದಾಗ ನಾವು ತಕ್ಷಣವೇ ಹಿಟ್ಟನ್ನು ಕಲಸಿದ ಕೂಡಲೇ ಅದನ್ನು ಈ ಥರ ತಟ್ಟಬೇಕು. ನೋಡಿ ನೀವು ಕೈಗೆ ಅಂಟಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡ್ಬಿಟ್ಟು ನೀಟಾಗಿ ನಮಗೆ ಯಾವ ಶೇಪ್ ಬೇಕೋ ಅದು ಶೇಪಲ್ಲಿ ರೌಂಡ್ ಶೇಪಲ್ಲಿ ತಟ್ಕೋಬೇಕು. ಅದಾದಮೇಲೆ ಮಧ್ಯಭಾಗದಲ್ಲಿ ಈ ಥರ ಚಿಕ್ಕದಾಗಿ ಹೋಲ್ ಮಾಡಬೇಕು. ನೆಕ್ಸ್ಟು ಚೆನ್ನಾಗಿ ಕಾಯಿಸಿರ್ತಕ್ಕಂತಹ ಒಂದು ಪ್ಯಾನ್ಗೆ ಇದನ್ನು ಹಾಕಬೇಕು. ನೋಡಿ ಈ ಥರ ಹಾಕ್ಬಿಟ್ಟು ಜಸ್ಟ್ ಒಂದೇ ಒಂದು ಸೈಡಲ್ಲಿ ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು, ನೀಟಾಗಿ ಅದು ಅಕ್ಕಿ ರೊಟ್ಟಿ ನೀಟಾಗಿ ಬಿಡುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ನಾವು ಕಲಿಸ್ಕೊಂಡು ಈ ಥರ ಮಾಡೋದ್ರಿಂದ ನೀಟಾಗಿ ಆ ರೊಟ್ಟಿ ಬಿಡುತ್ತೆ. ಇದನ್ನು ಬಾಳೆದೆಲೆಯಲ್ಲೂ ಕೂಡ ನೀವು ಇದೇ ರೀತಿ ತಟ್ಕೊಂಡು ಮಾಡ್ಬೋದು, ಅಥವಾ ಬಾಳೆದೆಲೆ ಇಲ್ಲ ಅನ್ನೋರು ಒಂದು ವೈಟ್ ಕಾಟನ್ ಬಟ್ಟೆಯಲ್ಲೂ ಕೂಡ ನೀಟಾಗಿ ಬಟ್ಟೆನ ಹಸಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೂ ನೀಟಾಗಿ ಇದೇ ರೀತಿ ತಟ್ಟಬಹುದು. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ ಈ ಥರ ಬೇಯಿಸ್ಕೊಂಡ್ಮೇಲೆ ಅದನ್ನು ಮತ್ತೆ ಇನ್ನೊಂದು ಭಾಗದಲ್ಲಿ ತಿರುವಾಕಿ ಅದನ್ನು ಆ ಕಡೆನೂ ಕೂಡ ಬೇಯಿಸ್ಕೋಬೇಕು. ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡೋದ್ರಿಂದ ಇದರಲ್ಲಿ ನಾವು ಸಬ್ಸಿಗೆ ಸೊಪ್ಪಾಗಲಿ ಅಥವಾ ಅವರೆ ಬೇಳೆ ಆಗಿರ್ಬೋದು, ಈ ಥರದ ಎಲ್ಲ ಹಸಿ ಪದಾರ್ಥನೇ ಹಾಕಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಇದು ಬೇಯುತ್ತೆ.
ನೋಡಿ ಇದೇ ರೀತಿ ನಾವೇನು ಅಕ್ಕಿ ಕಲ್ಸ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಅಷ್ಟು ಹಿಟ್ಟನ್ನು ನೀಟಾಗಿ ಈ ಥರ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ಇದ್ರ ಜೊತೆ ನೀವು ಚಟ್ನಿ ಆಗಿರ್ಬೋದು, ಈ ಥರ ಬೆಣ್ಣೆ ಆಗಲಿ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಅವರೆಕಾಳು ಸೀಸನ್ನಲ್ಲಿ ಈ ಥರದ ರೆಸಿಪಿನ ನೀವು ಮಾಡಿಕೊಂಡು ತಿನ್ನಲೇಬೇಕು, ಏಕೆಂದರೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಅವರೇ ಕಾಳಾಗಲಿ ಬೇಳೆ ಆಗಲಿ ತಿನ್ನೋದಕ್ಕೆ ಇಷ್ಟಪಡಲ್ವೋ ಈ ಥರ ಮಾಡಿಕೊಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಕರೆಕ್ಟಾಗಿ ಬಂದಿದೆ ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.